ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶನಿವಾರ ನಾವು ಡೇ ಔಟಿಗೆ ಹೊರಟಿದ್ದೀವಿ. ಹಾಗೆ ಇವತ್ತು ನಮ್ಮ ಎಂಗೇಜ್ಮೆಂಟ್ ಆಗಿ 10 ವರ್ಷ ಆಯಿತು. ಒಂದು ಸ್ಪೆಷಲ್ ನಂಬರ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಮ್ಮ ಒಂದು ಸಂಬಂಧಕ್ಕೆ ಮೊದಲ ಮೆಟ್ಟಿಲಾದಂತಹ ದಿನ, ಅದು ಕೂಡ ಒಂದು ಸ್ಪೆಷಲ್ ನಂಬರಲ್ಲಿ ಇರೋದ್ರಿಂದ ಆ ದಿನನ ಒಂಚೂರು ಚೆಂದ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಡೇ ಔಟ್ ಪ್ಲ್ಯಾನ್ ಮಾಡಿದರು ಹಸ್ಬೆಂಡ್. ಸೊ ಬೆಳಗ್ಗೆನೇ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಹೀಗೆಲ್ಲ ಇರುತ್ತೆ ಇವತ್ತಿನ ದಿನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ನಾವು ಬಂದಿದ್ದು ಶಿಲಾಂಧ್ರ ರೆಸಾರ್ಟಿಗೆ. ಬೆಳಗ್ಗೆ ಒಂದು 9:30 ಹಾಗೆ ರೀಚ್ ಆಗಿದ್ವಿ. ಹಾಗೆ ಹೆಸರಿಗೆ ತಕ್ಕನಾಗೆ ರೂಪನೂ ಕೊಟ್ಟಿದ್ದಾರೆ. ಶಿಲಾಂಧ್ರ ಅಂತ ಇದೆ ಅಲ್ವಾ, ಹಾಗೆ ಶಿಲೆಯಲ್ಲಿ ಕೆತ್ತಿ ಮಾಡಿರೋ ರೀತಿ ಕಾಣಬೇಕು ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಳಗಡೆ ಹೋಗುವಾಗ ಕತ್ಲೆ ಎಲ್ಲ ಇದೆ. ಸೊ ಹೋಗ್ತಾ ಇದ್ದೀವಿ. ಆ ಮಹಿನಾನ ಬಿಡ್ಬೋದಿತ್ತು, ಬಟ್ ಅವಳು ಓಡೋಗ್ತಾಳೆ ಅಂತ ನಾನು ಅವಳನ್ನು ಹಿಡ್ಕೊಂಡೇ ಇದ್ದೆ. ಕೆಲವು ಕಡೆ ಮಾತ್ರ ಕೈ ಹಿಡಿಯೋದಕ್ಕೆ ಬಿಡಲ್ಲ, ಅವಳನ್ನು ಬಿಟ್ಟರೆ ಕೆಲವು ಕಡೆ ಕೈ ಗಟ್ಟಿ ಹಿಡ್ಕೊಳ್ತೀನಿ, ಇಲ್ಲಾಂದರೆ ಓಡೋಗ್ತಾಳೆ, ನಾನು ಓಡಬೇಕಾಗುತ್ತೆ, ನೋಡೋದಕ್ಕೆ ಬಿಡೋದಿಲ್ಲ. ಆಹಾನ ಹಾಗಲ್ಲ, ಅವನಿಗೆ ಅರ್ಜೆಂಟ್ ಹೋಗಬೇಕು, ಬೇಗ ನೋಡಬೇಕು ಅಂತ. ಸೊ ಒಬ್ಬ ಓಡೋಗ್ತಾ ಇದ್ದಾನೆ, ಒಬ್ಬಳನ್ನ ಹಿಡ್ಕೊಂಡು ನಾನು ಹಿಂದೆ ಮೇಲಾನೆ ಹೋಗ್ತಾ ಇದ್ದೀನಿ ಎಲ್ಲ ನೋಡಿಕೊಂಡು. ನಾವು ಬ್ರೇಕ್ಫಾಸ್ಟ್ನ ಇನ್ಕ್ಲೂಡ್ ಮಾಡಿಕೊಂಡು ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ಫಸ್ಟಿಗೆ ವೆಲ್ಕಮ್ ಡ್ರಿಂಕ್ ತಗೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಹತ್ರ ಹೋದ್ವಿ. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್, ಇಡ್ಲಿ, ವಡೆ, ಖಾರ ಬಾತು, ಕೇಸರಿ ಬಾತು, ಈ ಥರ ತುಂಬ ವೆರೈಟಿ ಇತ್ತು. ಸೊ ನಾವು ನಮಗೆ ಎಷ್ಟು ಬೇಕು ಅಷ್ಟೇ ತಗೊಂಡ್ವಿ. ಸೊ ಜಾಸ್ತಿ ತಿನ್ನೋದಕ್ಕಾಗಲ್ಲ, ಅನ್ಲಿಮಿಟೆಡ್ ಅಂತ ಅಂದ್ಕೊಂಡು. ಹಾಗೆ ನಾವು 9:30 ಹಾಗೆ ರೀಚ್ ಆಗಿದ್ವಿ. ಬ್ರೇಕ್ಫಾಸ್ಟ್ ಬಂದು 10:30 ತನಕ ಕೊಡ್ತಾರೆ. ಸೊ ಹೋಗುವಾಗಲೇ ಸ್ವಲ್ಪ ಬೇಗ ಹೋಗೋಣ, ಬ್ರೇಕ್ಫಾಸ್ಟ್ ಎಲ್ಲ ಮಿಸ್ ಆಗಬಾರ್ದು, ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ. ಸೊ ಮತ್ತೆ ಮಿಸ್ ಆದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿ ತಿಂದ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ನಮ್ಮ ನೆಕ್ಸ್ಟ್ ಪ್ಲ್ಯಾನಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಹೇಗಂದರೆ ನಮಗೆ ರಿಲ್ಯಾಕ್ಸಿಂಗ್ ಡೇ ಆಗಿರಬೇಕು, ಮಕ್ಕಳಿಗೂ ಖುಷಿ ಆಗಬೇಕು, ನಮಗೂ ಖುಷಿ ಆಗಬೇಕು ಅಂತ. ಸೊ ಫಸ್ಟಿಗೆ ಸ್ವಲ್ಪ ಎಲ್ಲ ನೋಡಿಕೊಂಡು ಕಿಡ್ಸ್ ಏರಿಯಾಗೆ ಬಂದ್ವಿ. ಮಕ್ಕಳಿಬ್ಬರನ್ನ ಆಟ ಆಡ್ಸೋಣ ಅಂತ, ಅಂದರೆ ಆಹಾನಿಗಿಂತ ಜಾಸ್ತಿ ಮಹಿನಾನ ಆಡ್ಸೋಣ ಅಂತ. ಆಹಾನು ಆಡ್ದ. ಅದಾದಮೇಲೆ ಅಲ್ಲಿ ಇಂಟರ್ನಲ್ ಏನೇ ಆ್ಯಕ್ಟಿವಿಟೀಸ್ ಇದೆ ಅಲ್ಲೇ ನಾವು ಚೂಸ್ ಮಾಡಿಕೊಂಡು ಪೇ ಮಾಡಲಿಕ್ಕಿರುವಂಥದ್ದು. ನಾವು 1-2-3 ಚೂಸ್ ಮಾಡ್ಕೊಂಡ್ವಿ. ಅದರಲ್ಲೊಂದು ಜಿಪ್ ಲೈನ್ ನಮಗೆ ಅಂತಲ್ಲ, ಆಹಾನಿಗೆ ನಾವು ಚೂಸ್ ಮಾಡಿರೋದು. ಸೊ ಅವ್ರ ಹತ್ರ ಕೇಳಿದ್ವಿ, ಅವನಿಗೆ 7 ಇಯರ್ ಅಲ್ವಾ, ಮಕ್ಕಳನ್ನೆಲ್ಲ ಕಳಿಸ್ತಿರೋದ್ರಲ್ಲಿ ಅಂತ. ಕಳಿಸ್ತೀವಿ, ಸೇಫ್ ಇದೆ ಅಂತೆಲ್ಲ ಹೇಳಿದ್ರು, ಅಂದರೆ ನಾವು ಪೇ ಮಾಡಬೇಕಿದ್ರೆ. ಆಮೇಲೆ ಈ ಬೆಲ್ಟ್ ಹಾಕೋರೆಲ್ಲ ಬೇರೆಯವರಲ್ಲ, ಅವರು ಕೇಳ್ತಾ ಇದ್ದು ಅವ್ನು ಎಷ್ಟು ವೆಯ್ಟ್ ಇದ್ದಾನೆ, ಆಗುತ್ತಾ, ಡೌಟ್ ಇದೆ ಅಂತೆಲ್ಲ ಹೇಳಿ ಮತ್ತೆ ಬೆಲ್ಟೆಲ್ಲ ಹಾಕಿದ್ರು. ಸೊ ನಮಗೆ ಭಯ ಆಯಿತು. ನಾವಿಬ್ಬರು ಒಂದ್ಸಲ ಹೋಗಿದ್ದೀವಿ ಬೇರೆ ಕಡೆ, ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆಹಾನು ತುಂಬ ಎಕ್ಸೈಟ್ ಆಗಿದ್ದ, ಹಾಗಾಗಿ ಅವನನ್ನು ಕಳಿಸಿದ್ದು. ಅವನಿಗೆ ಸ್ವಲ್ಪನೂ ಭಯ ಇಲ್ಲ. ಅಂದರೆ ನಾವು ಹೋಗಿರೋದು ಇಷ್ಟೊಂದು ಹೈಟ್ ಇರಲಿಲ್ಲ, ಇದು ಸಿಕ್ಕಾಪಟ್ಟೆ ಹೈಟ್ ಇತ್ತು, ಆದರೂ ಅವನಿಗೆ ಸ್ವಲ್ಪನೂ ಭಯ ಇರಲಿಲ್ಲ. ನಮಗೆ ನೋಡುವಾಗ ಪುಕ್ಕು ಅಂತಾಯಿತು, ಅವನು ಸೇಫಾಗಿ ಇಳಿದು ಬಂದರೆ ಸಾಕು ಅಂತ ಫುಲ್ ಎಂಜಾಯ್ ಮಾಡ್ದ. ಅವನಿಗೆ ಸಿಕ್ಕಾಪಟ್ಟೆ ಧೈರ್ಯ ಇದೆ ಇಂಥದ್ರಲ್ಲೆಲ್ಲ. ಬಿಡು ಹಾಯ್. ಹಾಂ ರೆಡಿ. ಪಿರ ಮಾಲ್ಪ.
ಜಿಪ್ ಲೈನ್ ಆ್ಯಕ್ಟಿವಿಟೀಸ್ ಆದಮೇಲೆ ಅಲ್ಲೊಂದು ಪೀಕ್ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡಿದ್ವಿ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ಸೊ ತುಂಬ ಹೊತ್ತು ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇನ್ನೊಂದಂದರೆ ಈ ರೆಸಾರ್ಟಿಗೆಲ್ಲ ವೀಕೆಂಡ್ಗಿಂತ ವೀಕ್ ಡೇಸ್ ಬೆಸ್ಟ್ ಅಂತ ಅನ್ನಿಸ್ತು. ಯಾಕಂದರೆ ವೀಕೆಂಡ್ ತುಂಬ ಜನ ಬರ್ತಾರೆ. ಈ ಕೆಲವು ಸ್ಪಾಟ್ಗಳೆಲ್ಲ ಇರುತ್ತಲ್ಲ ಫೋಟೋ ತಗೊಳ್ಳೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಎಲ್ಲ. ಸೊ ಅಷ್ಟೊಂದು ಜನ ಇದ್ದಾಗ ಸರಿ ಅನಿಸಲ್ಲ. ಸೊ ಅಲ್ಲೊಂದು ಸಿಂಹಾಸನ ಇತ್ತು, ಅದರಲ್ಲಿ ಕೂತ್ಕೋಬೇಕಂದ್ರೆ ನಾನು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೆ. ಜನನೇ ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ನಾವು ಬೇರೆ ರೆಸಾರ್ಟಿಗೆ ವೀಕ್ ಡೇಸಲ್ಲಿ ಹೋಗಿದ್ವಿ, ಅವಾಗೆಲ್ಲ ಫ್ರೀ ಇತ್ತು. ವೀಕೆಂಡಲ್ಲಾದಾಗ ಇಂಥ ಸ್ಪಾಟಲ್ಲೆಲ್ಲ ಜಾಸ್ತಿ ಜನ ಸೇರ್ತಾರೆ. ಅದಾದಮೇಲೆ ಅಹಾನು ಇರೋ ಬರೋದ್ರಲ್ಲೆಲ್ಲ ಆಟಾಡಬೇಕು ಅಂತ ಹೇಳ್ತಾ ಇದ್ದ. ಸೊ ನಾವು ಸ್ವಿಂಗಲ್ಲೆಲ್ಲ ಆಟಾಡ್ತಾಯಿದ್ವಿ. ಹಸ್ಬೆಂಡ್ ಅದರಲ್ಲಿ ಕೂತ್ಕೊಂಡು ಮಹಿನಾನು ಕೂರಿಸ್ಕೊಂಡು ತೂಗ್ತಾಯಿದ್ರು. ಅವಳಿಗೂ ನಿದ್ದೆ ಬರೋ ಟೈಮು, ಬಟ್ ಅವಳು ನಿದ್ದೆನೇ ಮಾಡಿಲ್ಲ. ಸೊ ಅವಳು ಸೈಲೆಂಟಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಕಟ್ಟಿ ಕಟ್ಟಿ ಸ್ವಲ್ಪ ಇಂಡೋರ್ ಗೇಮ್ ಎಲ್ಲ ಆಡಿದ್ವಿ. ಅದಾದಮೇಲೆ ನಮ್ಮ ಲಂಚ್ ಟೈಮು. ಲಂಚಲ್ಲೂ ಅಷ್ಟೇ ತುಂಬಾ ವೆರೈಟಿ ಇತ್ತು, ಚೆನ್ನಾಗೂ ಇತ್ತು. ಸ್ಯಾಟರ್ಡೆ ಹೋಗಿದ್ದಲ್ಲ, ಕೂತ್ಕೊಳ್ಳೋದಕ್ಕೆ ಮಾತ್ರ ಸೀಟು ಸ್ವಲ್ಪ ಸಿಗ್ತಾ ಇರಲಿಲ್ಲ. ಒಂದು ಕಡೆ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಊಟ ಅಂತೂ ಆಯಿತು. ಊಟ ಆದಮೇಲೆ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಿತ್ತು. ಸೊ ನಾನು ಬಟ್ಟೆನೂ ತೊಗೊಂಡೋಗಿದ್ದೀನಿ, ಆದರೆ ಅಲ್ಲಿ ನಾನು ಇಳಿದೇ ಇಲ್ಲ. ಅವ್ರು 3 ಜನ ತುಂಬಾ ಎಂಜಾಯ್ ಮಾಡಿದ್ರು. ನಾನು ಮೇಲ್ಗಡೆ ಕೂತ್ಕೊಂಡು ಅವರ ವಿಡಿಯೋ ಮಾಡಿದೆ. ಅದಾದಮೇಲೆ ಮಿಸ್ ಡ್ಯಾನ್ಸ್ ಇತ್ತು. ಎಲ್ಲರೂ ನಿಂತ್ಕೊಂಡು ನೋಡ್ತಾಯಿದ್ರು, ಯಾರೂ ಡ್ಯಾನ್ಸ್ ಮಾಡ್ತಾಯಿರಲಿಲ್ಲ. ನನ್ನ ಹಸ್ಬೆಂಡ್ ಮತ್ತು ಮಗ ಕ್ಯಾರೇ ಇರಲಿಲ್ಲ, ಸೀದಾ ಹೋಗಿ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಆ ಥರ ಏನೂ ಇಲ್ಲ, ಶೇಮ್ ಆಗೋದು ಆ ಥರ ಇಲ್ಲ. ನಾನು ಇಳ್ದಿಲ್ಲ, ಯಾಕಂದರೆ ಸ್ವಿಮ್ಮಿಂಗ್ ಪೂಲಿಗೂ ಇಳ್ದಿಲ್ಲ. ಸುಮ್ಮನೆ 2 ಸಲ ಬಟ್ಟೆ ಚೇಂಜ್ ಮಾಡಬೇಕಲ್ಲ, ಹಾಗೆ ನನಗೆ ಉದಾಸೀನ ಆಯಿತು. ನಿಂತ್ಕೊಂಡು ಅವ್ರು ವಿಡಿಯೋ ಮಾಡಿದೆ. ಅವರಿಬ್ರು ಅಂತೂ ಫುಲ್ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು. ಮಿಸ್ ಡ್ಯಾನ್ಸ್ ಆದಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ, ಹಾಗೆ ಟೀ ಟೈಮ್ ಆಗಿತ್ತು. ಸ್ನ್ಯಾಕ್ಸಿಗೆ ಬಂದು ಬಾಳೆಕಾಯಿ ಬಜ್ಜಿ ಮತ್ತು ಬಿಸ್ಕಿಟ್ ಇತ್ತು, ಅದು ಕೂಡ ಅನ್ಲಿಮಿಟೆಡ್, ಮಾತ್ರ ನಮಗೆ ಎಷ್ಟು ತಿನ್ನೋದಕ್ಕಾಗುತ್ತೆ. ಸೊ ಅದು ಆದಮೇಲೆ ಅಲ್ಲೇ ಚೆನ್ನಾಗಿರೋ ಜಾಗ ಇತ್ತು. ಮಹಿನಾನ ಫೋಟೋಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ಅವಳಂತೂ ನಿಲ್ತಾ ಇರಲಿಲ್ಲ, ಓಡ್ತಾ ಇದ್ಲು. ಸೊ ಹಾಗೆ ಸ್ವಲ್ಪ ಟೈಮ್ ಉಳಿದಿತ್ತು, ಏನು ಮಾಡ್ಬೋದು ಅಂತ ನೋಡ್ತಾ ಇದ್ವಿ. ಸೊ ನಾವು ಫಸ್ಟ್ ಬರಬೇಕಿದ್ರೇ ಒಂದು ಕೂಪನ್ ತಗೊಂಡಿದ್ವಿ, ನಮಗೆ ಏನೇನು ಆ್ಯಕ್ಟಿವಿಟೀಸ್ ಬೇಕು ಅಂತ. ಅದಕ್ಕೆ ಒಂದು ಪೇ ಮಾಡಿದ್ವಿ. ಅದರಲ್ಲಿ ನಾವು ಒಂದೇ ಆ್ಯಕ್ಟಿವಿಟೀಸ್ ಮಾಡಿದ್ದು, ಮತ್ತು ಅದರ ಕೂಪನೇ ಮಿಸ್ ಆಗೋಯ್ತು, ಎಲ್ಲಿ ಬಿದ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅದೊಂದು ಬೇಜಾರಾಯಿತು. ಅದಾದಮೇಲೆ ಸ್ವಲ್ಪ ಸೈಕ್ಲಿಂಗ್ ಎಲ್ಲ ಮಾಡಿದ್ವಿ. ನಾನಂತೂ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ದು, ಮಹಿನಾನ ನೋಡ್ಕೊಂಡಿದ್ದು ಅಷ್ಟೇ. ಹಾಗೆ ಅಲ್ಲಿಗೆ ಟೈಮ್ ಒಂದು 5:30 ಆಯಿತು. ಮತ್ತು ಹೊರಡೋಣ ಅಂತ ಡಿಸೈಡ್ ಆದ್ವಿ. 6 ಗಂಟೆ ತನಕ ಅಲ್ಲಿ ಇರ್ಬೋದಿತ್ತು, ಬಟ್ ನಾವು 5:30ಗೆ ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನಮ್ಮ ಡೇ ಔಟು. ಸೊ ಚೆನ್ನಾಗಿತ್ತು, ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.